ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಇನ್ನು ಯಾರೆಲ್ಲ ನಾಮಿನೇಟ್ ಆಗಬೇಕಾಗಿತ್ತು, ಯಾರು ಮಿಸ್ ಆಗೋದ್ರು ಅಂತ ನಿಮ್ಮ ಒಪಿನಿಯನ್ ಏನಿದೆ ಅದು ಈ ವಿಡಿಯೋ ಕೆಳಗಡೆ ಕಮೆಂಟನ್ನು ಮಾಡಿ. ಗುರು, ನಾಮಿನೇಷನ್ ಲಿಸ್ಟು, ಆ ಲಿಸ್ಟ್ ಬಗ್ಗೆ ಡೀಟೇಲ್ಡ್ ಆಗಿ ಆ ಟಾಸ್ಕ್ ಬಗ್ಗೆ ಎಲ್ಲ ಒಂದು ಅಪ್ಡೇಟ್ ಅನ್ನೋದು ಬಂದಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದು ಒಂದು ಟೋಪಿಯಿಂದ ಶುರುವಾಗುತ್ತೆ ಗುರು. 0 ಇಂದ 5 ವರೆಗೂ ಇರುತ್ತೆ ಆ ಟೋಪಿ ಮೇಲೆ ನಂಬರ್ಸು. ಚೈತ್ರ ಅವರು ಇಬ್ಬರಿಗೆ 0 ನಂಬರನ್ನು ಕೊಡಬೇಕಾಗುತ್ತೆ. ಅಂದರೆ ಆ 0 ಬಂದಿರೋರು ನಾಮಿನೇಷನ್ ಮಾಡೋ ಅಧಿಕಾರನ ಕಳ್ಕೊಬಿಡ್ತಾರೆ. 0 ಬಂದು ಅಶ್ವಿನಿ ಮತ್ತು ರಕ್ಷಿತಾ ಅವ್ರಿಗೆ ಕೊಡ್ತಾರೆ. ಅಶ್ವಿನಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಈ ವಾರ ನಾಮಿನೇಷನ್ ಮಾಡೋ ಅಧಿಕಾರನ ಕಳ್ಕೊತಾರೆ. ಮತ್ತು 1ನೇ ನಂಬರ್ ಟೋಪಿ ಕೊಟ್ಟರೆ ಒಬ್ಬರನ್ನ ನಾಮಿನೇಟ್ ಮಾಡಬೇಕು. 2 ಕೊಟ್ಟರೆ 2, 3 ಕೊಟ್ಟರೆ 3, 4 ಕೊಟ್ಟರೆ 4, ಈ ಥರ 1 ರಿಂದ 5 ವರೆಗೂ ಇರುತ್ತೆ. 1ನೇ ನಂಬರ್ ಟೋಪಿಯನ್ನು 3 ಜನಕ್ಕೆ ಕೊಡ್ತಾರೆ. ರಘುವಣ್ಣ, ಮಾಳು ಮತ್ತು ರಾಶಿಕಾ ಶೆಟ್ಟಿ ಈ 3 ಜನಕ್ಕೂ ಕೊಡ್ತಾರೆ. ರಘುವಣ್ಣ ಬಂದು ಧ್ರುವಂತ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ಮಾಳು ಬಂದು ಸ್ಪಂದನನ ನಾಮಿನೇಟ್ ಮಾಡ್ತಾರೆ. ರಾಶಿಕಾ ಶೆಟ್ಟಿ ಅವರೇ ಎಕ್ಸ್ಪೆಕ್ಟೆಡ್ ಗಿಲ್ಲಿನೇ ನಾಮಿನೇಷನನ್ನು ಮಾಡ್ತಾರೆ. ಅದಾದಮೇಲೆ 2ನೇ ನಂಬರ್ ಟೋಪಿ ಇಬ್ಬರಿಗೆ ಕೊಡ್ತಾರೆ, ಸ್ಪಂದನ ಮತ್ತು ಕಾವ್ಯ ಅವರಿಗೆ. ಸ್ಪಂದನ ಅವರು ಬಂದು ರಕ್ಷಿತಾ ಮತ್ತು ರಜತನ್ನು ನಾಮಿನೇಟ್ ಮಾಡ್ತಾರೆ. ಕಾವ್ಯ ಅವರು ಗಿಲ್ಲಿ ಮತ್ತು ರಜತನ್ನು ನಾಮಿನೇಟ್ ಮಾಡ್ತಾರೆ. ಒಂದು ಸ್ವಲ್ಪ ಟ್ವಿಸ್ಟ್ ಅನ್ನಿಸ್ತು ಗಿಲ್ಲಿನ ನಾಮಿನೇಟ್ ಮಾಡಿದ್ದು. ನೋಡೋಣ, ಎಪಿಸೋಡಲ್ಲಿ ನೋಡಿಬಿಟ್ಟು ಡಿಸೈಡ್ ಮಾಡೋಣ ಏನು ರೀಸನ್ ಕೊಟ್ಟರು ಅಂತ. ಅದಾದಮೇಲೆ 3ನೇ ನಂಬರು 3 ಜನಕ್ಕಿರುತ್ತೆ, ಇಬ್ಬರಿಗೆ 3ನೇ ನಂಬರು. ಅದು ಯಾರಿಗೆ ಅಂತಂದರೆ ಸೂರಜ್ ಮತ್ತು ಧ್ರುವಂತ್ ಇಬ್ಬರಿಗಿರುತ್ತೆ. ಸೂರಜ್ ಅವರು ಬಂದಾಗ ಗಿಲ್ಲಿ, ರಜತ್ತು, ರಕ್ಷಿತಾ ಈ 3 ಜನನ ನಾಮಿನೇಟ್ ಮಾಡ್ತಾರೆ. ಧ್ರುವಂತು ಗಿಲ್ಲಿ, ರಜತ್ತು, ರಕ್ಷಿತಾ ಈ 3 ಜನನ ನಾಮಿನೇಟ್ ಮಾಡ್ತಾರೆ. ಎಲ್ಲ ಅಲ್ಲೇ ಬರೀ ಗಿಲ್ಲಿ ರಜತ್ತು ರಕ್ಷಿತಾ ಈ 3ಅನ್ನೇ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ 4ನೇ ನಂಬರ್ ಬಂದು ರಜತ್ತು ಮತ್ತು ಗಿಲ್ಲಿ ಇಬ್ಬರಿಗೂ ಕೊಡ್ತಾರೆ. 4 ಜನನ ನಾಮಿನೇಟ್ ಮಾಡಬೇಕು. ರಜತ್ ಬಂದಾಗ ಅಶ್ವಿನಿ, ಸ್ಪಂದನ, ಧ್ರುವಂತ್ ಮತ್ತು ಸೂರಜ್ ಈ 4 ಜನನ ನಾಮಿನೇಟ್ ಮಾಡ್ತಾರೆ. ಗಿಲ್ಲಿ ಬಂದಾಗ ಧ್ರುವಂತು, ಅಶ್ವಿನಿ, ರಾಶಿಕಾ, ರಜತನ್ನು ನಾಮಿನೇಟ್ ಮಾಡ್ತಾರೆ. ಕೊನೆಯದಾಗಿ ಧನುಷ್ ಉಳ್ಕೊಂಡಿರ್ತಾರೆ. ಧನುಷ್ ಅವ್ರಿಗೆ 5ನೇ ನಂಬರ್ ಟೋಪಿಯನ್ನು ಕೊಡ್ತಾರೆ. ಅದರಲ್ಲಿ ರಕ್ಷಿತಾ, ಗಿಲ್ಲಿ, ರಜತ್, ಧ್ರುವಂತ್ ಮತ್ತು ರಾಶಿಕಾ ಈ 5 ಜನನ ನಾಮಿನೇಟ್ ಮಾಡ್ತಾರೆ. ಓವರಾಲ್ ಆಗಿ ಇಲ್ಲಿ 2 ವೋಟ್ ಮೇಲೆ ಬಂದಿರೋರನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ನಾಮಿನೇಟ್ ಆಗಿರೋದು ಬಂದು ಹೈಯೆಸ್ಟ್ ವೋಟ್ ಬಂದು ರಜತ್ ಅವ್ರಿಗೆ. ರಜತ್ ಅವರು, ಗಿಲ್ಲಿ ಸೆಕೆಂಡ್ ಹೈಯೆಸ್ಟು. ಅದಾದಮೇಲೆ ಧ್ರುವಂತು, ರಕ್ಷಿತಾ, ಸ್ಪಂದನ, ರಾಶಿಕಾ, ಅಶ್ವಿನಿ ಗೌಡ ಈ 7 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಸಿಂಗಲ್ ವೋಟು ಕನ್ಸಿಡರ್ ಮಾಡಿಲ್ಲ ಬಿಗ್ ಬಾಸು. ಇನ್ ಕೇಸ್ ಕನ್ಸಿಡರ್ ಮಾಡಿದ್ರೆ ಸೂರಜ್ ನಾಮಿನೇಷನ್ಸ್ಗೆ ಬರ್ತಾರೆ. ಇಲ್ಲ ಅಂತಂದರೆ ಈ 7 ಜನ ಇರ್ತಾರೆ. ಕ್ಯಾಪ್ಟನ್ ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ಆ ಒಂದು ಅಪ್ಡೇಟ್ ಇಲ್ಲ. ಡೈರೆಕ್ಟ್ ನಾಮಿನೇಟ್ ಯಾರನ್ನ ಮಾಡಿದ್ರು ಅಂತ. ಒಂದು ವೇಳೆ ಇನ್ ಕೇಸ್ ಸಿಕ್ಕಿದ್ರೆ ಅದನ್ನು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ. ನಿಮ್ಗೇನು ಅನ್ನಿಸ್ತು, ಯಾರು ಮಿಸ್ ಆಗಿಬಿಟ್ರು ಈ ಒಂದು ಇದರಲ್ಲಿ? ಕಾವ್ಯನ, ಇಲ್ಲ ಅಂತಂದರೆ ಸೂರಜ್ಜ, ರಘುವಣ್ಣನ, ಮಾಳುನ, ಯಾರು ನಾಮಿನೇಷನ್ಗೆ ಬರಬೇಕಿತ್ತು ಅಂತ ನಿಮ್ಗೆ ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.